ಕೇಳ್ತಾ ಇದ್ದರೆ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಿದೆ, ಜಿಎಸ್ಟಿ ಬಂದಿದೆ. ಅದನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿದ್ದರು. ಅವರು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಸಂಗತಿಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಮೊದಲನೇದ್ದು, GST ಕಾಂಪೆನ್ಸೇಷನ್ದಲ್ಲಿ ಯಾವುದೇ ರೀತಿಯಾದಂಥ ಪೆಂಡೆನ್ಸಿ ಇಲ್ಲ. ಯಾವ ದುಡ್ಡನ್ನು ಕರ್ನಾಟಕಕ್ಕೆ ನಾವು ಕೊಡೋದಿಲ್ಲ. ಎವ್ರಿಥಿಂಗ್ ಈಸ್ ಗಿವನ್, ಎವ್ರಿಥಿಂಗ್ ಈಸ್ ಡಿಸ್ಪರ್ಸ್ಡ್. ಮತ್ತು ಕರ್ನಾಟಕಕ್ಕೆ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಬೇಕು ಅಂತ ತಿಳ್ಕೊಂಡು 15ನೇ ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದೆ ಅಂತ ಹೇಳ್ತಾರೆ. ಅದು ಮೊದಲು ಆರಂಭದಲ್ಲಿ ಡ್ರಾಫ್ಟ್ ರಿಪೋರ್ಟ್ದಲ್ಲಿ ಇತ್ತು, ಸಬ್ಸಿಕ್ವೆಂಟ್ಲಿ ಫೈನಲ್ ರಿಪೋರ್ಟ್ದಲ್ಲಿ ಅದು ಇಲ್ಲ. ಹಾಗಾಗಿ ಮತ್ತು ಫೈನಾನ್ಸ್ ಕಮಿಷನ್ಗಳು, ಪ್ರತಿ ಫೈನಾನ್ಸ್ ಕಮಿಷನ್ಗಳು ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸು ಇತ್ಯಾದಿ ಇರ್ತವೆ. ಅವರು ಆಯಾ ವರ್ಷಕ್ಕೆ ಸಂಬಂಧಿಸಿದಂತೆ ಅವರು ಆ ಬರುವ 5 ವರ್ಷಗಳ ಕಾಲ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಮಾಡ್ತಾರೆ. ಮತ್ತು ಈ ಒಂದು ಫೈನಾನ್ಸ್ ಕಮಿಟಿಯ ಏನಿವತ್ತು ತೀರ್ಮಾನ ಆಗಿದೆ, ಅವತ್ತು ಅದರ ಮುಂದೆ ರಾಜ್ಯವನ್ನು ಪ್ರತಿನಿಧಿಸಿದವರು ಇದೇ ಸರ್ಕಾರದವರು, ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರದವರೇ. ಹಾಗೀಗ ಮತ್ತೊಂದು ಈಗೇನು ಹೊಸ 16ನೇ ಹಣಕಾಸು ಆಯೋಗ ನಡೀತದೆ, ಅದರಲ್ಲಿ ಸರಿಯಾದ ರೀತಿಯಂಥ ಮಾಹಿತಿಯನ್ನು ಆಯೋಗಕ್ಕೆ, ಯಾಕಂದರೆ ಆಯೋಗದ ರೆಕಮೆಂಡೇಷನ್ಸ್ ಆರ್ ಮ್ಯಾಂಡೇಟರಿ. ಕೇಳ್ತಾ ಇದ್ದರೆ ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಆಗ್ತಿದೆ, ಜಿಎಸ್ಟಿ ಬಂದಿದೆ. ಅದನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿದ್ದರು. ಅವರು ಅತ್ಯಂತ ಸ್ಪಷ್ಟವಾಗಿ ಎಲ್ಲ ಸಂಗತಿಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಮೊದಲನೇದ್ದು, GST ಕಾಂಪೆನ್ಸೇಷನ್ದಲ್ಲಿ ಯಾವುದೇ ರೀತಿಯಾದಂಥ ಪೆಂಡೆನ್ಸಿ ಇಲ್ಲ. ಯಾವ ದುಡ್ಡನ್ನು ಕರ್ನಾಟಕಕ್ಕೆ ನಾವು ಕೊಡೋದಿಲ್ಲ. ಎವ್ರಿಥಿಂಗ್ ಈಸ್ ಗಿವನ್, ಎವ್ರಿಥಿಂಗ್ ಈಸ್ ಡಿಸ್ಪರ್ಸ್ಡ್. ಮತ್ತು ಕರ್ನಾಟಕಕ್ಕೆ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಬೇಕು ಅಂತ ತಿಳ್ಕೊಂಡು 15ನೇ ಹಣಕಾಸು ಆಯೋಗ ರೆಕಮೆಂಡ್ ಮಾಡಿದೆ ಅಂತ ಹೇಳ್ತಾರೆ. ಅದು ಮೊದಲು ಆರಂಭದಲ್ಲಿ ಡ್ರಾಫ್ಟ್ ರಿಪೋರ್ಟ್ದಲ್ಲಿ ಇತ್ತು, ಸಬ್ಸಿಕ್ವೆಂಟ್ಲಿ ಫೈನಲ್ ರಿಪೋರ್ಟ್ದಲ್ಲಿ ಅದು ಇಲ್ಲ. ಹಾಗಾಗಿ ಮತ್ತು ಫೈನಾನ್ಸ್ ಕಮಿಷನ್ಗಳು, ಪ್ರತಿ ಫೈನಾನ್ಸ್ ಕಮಿಷನ್ಗಳು ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸು ಇತ್ಯಾದಿ ಇರ್ತವೆ. ಅವರು ಆಯಾ ವರ್ಷಕ್ಕೆ ಸಂಬಂಧಿಸಿದಂತೆ ಅವರು ಆ ಬರುವ 5 ವರ್ಷಗಳ ಕಾಲ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಮಾಡ್ತಾರೆ. ಮತ್ತು ಈ ಒಂದು ಫೈನಾನ್ಸ್ ಕಮಿಟಿಯ ಏನಿವತ್ತು ತೀರ್ಮಾನ ಆಗಿದೆ, ಅವತ್ತು ಅದರ ಮುಂದೆ ರಾಜ್ಯವನ್ನು ಪ್ರತಿನಿಧಿಸಿದವರು ಇದೇ ಸರ್ಕಾರದವರು, ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರದವರೇ. ಹಾಗೀಗ ಮತ್ತೊಂದು ಈಗೇನು ಹೊಸ 16ನೇ ಹಣಕಾಸು ಆಯೋಗ ನಡೀತದೆ, ಅದರಲ್ಲಿ ಸರಿಯಾದ ರೀತಿಯಂಥ ಮಾಹಿತಿಯನ್ನು ಆಯೋಗಕ್ಕೆ, ಯಾಕಂದರೆ ಆಯೋಗದ ರೆಕಮೆಂಡೇಷನ್ಸ್ ಆರ್ ಮ್ಯಾಂಡೇಟರಿ.